ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಅರಕೆರೆ ಹತ್ರ ಇರೋ ಬೆಳ್ವಳ್ಳಿ ಹತ್ರ ಹೋಗ್ತಾ ಇದ್ದೀವಿ. ಏನಕ್ಕಪ್ಪ ಅನ್ನೋದಾದರೆ, ಒಬ್ಬರು ಕಸ್ಟಮರ್, ಮಂಜುನಾಥನವರು, ಅವರು ಸಿಂಗಲ್ ಬಕೆಟ್ ಹಾಲು ಕರೆ ಮಿಷಿನ್ ಬುಕ್ ಮಾಡಿದರು. 1 HP ಗೋದ್ರೇಜ್ ಮೋಟ್ರದು. ಹಂಗಾಗಿ ಅವ್ರಿಗೆ ಮನೆಗೆ ಡೆಲಿವರಿ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಇವಾಗ ಕಸ್ಟಮರು ಅದು ಇನ್ಸ್ಟಾಗ್ರಾಮ್ ನೋಡ್ಬಿಟ್ಟು ಬುಕ್ ಮಾಡಿದರು, ಫೋನ್ ಮಾಡಿ ವಿಚಾರಿಸಿ. ಹಾಗಾಗಿ ಇವಾಗ ಅವ್ರ ಮನೆ ಹತ್ರನೇ ಹೋಗ್ತಾ ಇದ್ದೀವಿ. ಅದೇ ಅವರು ಪೈಪ್ಲೈನ್ ಎಲ್ಲ ಮಾಡಿಕೊಡ್ಬೇಕು ಅಂತ ಕೇಳಿದರು, ಕಸ್ಟಮರ್ ರಿಕ್ವೈರ್ಮೆಂಟ್ ಇತ್ತು. ಹಾಗಾಗಿ ಅವರು ಪೈಪ್ಲೈನ್ ಯಾವ ಥರ ಮಾಡ್ತೀವಿ, ಮಿಷಿನ್ ಯಾವ ಥರ ಸೆಟ್ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿ. ಪೈಪ್ಲೈನ್ ಏನಕ್ಕಪ್ಪ ಮಾಡಿಸ್ಕೋಬೇಕು ಅನ್ನೋದಾದರೆ, ಪೈಪ್ಲೈನ್ ಮಾಡಿಸ್ಕೊಂಡ್ರೆ ವರ್ಷಗಟ್ಟಲೆ ಆದರೂ ಮಿಷಿನ್ಗಳು ರಿಪೇರಿ ಬರೋಲ್ಲ, ಮತ್ತು ಲೈಫ್ ಬರುತ್ತೆ ಮಿಷಿನ್ಗಳಿಗೆ. ಇವಾಗ ರೈತರು ಕಷ್ಟಪಟ್ಟು ಬಂಡವಾಳ ಹಾಕಿದ್ದಾಗ ಸುಮ್ಮನೆ ಹಾಳು ಮಾಡಬಾರ್ದಲ್ವ. ಹಂಗಾಗಿ ಇದೆಲ್ಲ ಏನಪ್ಪ ಅಂದರೆ ಎಲ್ಲ 1.25 ಇಂಚಿನ ಪೈಪಲ್ಲಿ ಮಾಡಿರೋದು. ಏನಕ್ಕಪ್ಪ ಅಂದರೆ 1.25 ಇಂಚು ಇವಾಗ ಕರ್ಜ ಕಟ್ಟೋದು ಇಲ್ಲ ಮಿಷಿನ್ ಇದಾಗೋದು ಅವೇನೂ ಆಗಲ್ಲ. ಇದ್ರಲ್ಲಿ ಆಲ್ಪಾಲ್ ಮತ್ತು ರಿಟರ್ನ್ ಎಳ್ಕೊಳೋದು ಏನೂ ಆಗಲ್ಲ. 1.25 ಇಂಚಿನ ಪೈಪ್ ಆದರೆ ಫ್ರೀಯಾಗಿರುತ್ತೆ. ಅದಕ್ಕೆ ಸಲುವಾಗಿ 1.25 ಇಂಚಿನ ಮಾಡೋದು. 1.25 ಇಂಚಿನ ಮಾಡೋದು ಸಲುವಾಗಿ ಅದಕ್ಕೋಸ್ಕರ ಮಾಡೋದು. 3 ಪಾಯಿಂಟ್ ಕೊಟ್ಟಿದ್ದೀವಿ ಅವ್ರ ದನಿ ಮನೆಗೆ. ಯಾವ ಥರ ಅಂದರೆ ಅಲ್ಲೇ ನೋಡಿ, ಗೇಟ್ ವಾಲ್ ಇದೆ, ಕ್ಯಾನ್ ಅಲ್ಲೇ ಬರೀ ಕ್ಯಾನ್ ಮಾತ್ರ ಎತ್ತಿಡ್ಬೇಕಷ್ಟೇ ಅವರು. ಪ್ಲೀಸ್ ಲೈಕ್ ಮಾಡಿ,